ಹಲೋ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಸೋಯಾಬೀನು ಮತ್ತು ತರಕಾರಿ ಮಿಕ್ಸ್ ವೆಜಿಟೇಬಲ್ನ ಉಪಯೋಗಿಸ್ಕೊಂಡು ಪಲಾವ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ. ಇದು ಒಗ್ಗರಣೆಗೆ ಸೋಯಾಬೀನ್ ಸ್ವಲ್ಪ ನೀರು ಹಾಕಿ ಬೇಯಿಸಿಟ್ಕೋಬೇಕು, ಒಂದು ಉಪ್ಪರವರೆಗೂ. ರುಬ್ಬೋದಕ್ಕೆ ಪುದೀನ, ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ನಂತರ ಗ್ಯಾಸ್ ಅಂಟಿಸ್ಬಿಟ್ಟು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ 2, ಮರಾಠಿ ಮೊಗ್ಗು, ಸ್ಟಾರು ಒಂದು 5 ಏಲಕ್ಕಿ, ಲವಂಗ, ಸೋಂಪು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದನ್ನು ಆಮೇಲೆ ಒಂದು 3 ಮೆಣಸಿನ್ಕಾಯಿ, ಒಂದು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡಿ ಇಟ್ಟಿರೋ ತರಕಾರಿನ ನೀರು ಹಾಕಿ ತೊಳೆದು ಒಂದೊಂದಾಗಿ ಕುಕ್ಕರ್ಗೆ ಹಾಕ್ಕೊಬೇಕು. ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ಬಟಾಣಿ ಇಷ್ಟನ್ನು ನೀರನ್ನು ಚೆನ್ನಾಗಿ ಹಾಕಿ ತೊಳೆದು ಕುಕ್ಕರ್ಗೆ ಹಾಕಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ತರಕಾರಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿ ಬೇಯೋದ್ರಿಂದ ತಿನ್ನೋದಕ್ಕೂ ಟೇಸ್ಟ್ ಇರುತ್ತೆ, ಪಲಾವು ಟೇಸ್ಟಾಗಿರುತ್ತೆ. ಅದಕ್ಕೊಂದು 4-5 ಕಡ್ಡಿ ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಗೆ ಅದನ್ನು ಸೇರಿಸ್ಕೋಬೇಕು. ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೋಯಾಬೀನ್ಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಒಂದು ಉಪ್ಪರವರೆಗೂ ಕುದಿ ಬರೋವರೆಗೂ ಬೇಯಿಸಿ ಆಫ್ ಮಾಡಿದ್ನಲ್ಲ, ಅದನ್ನಷ್ಟೇ ನೀರು ಹಿಂಡಿ ಅದನ್ನು ಸೋಯಾಬೀನು ಹಾಕೋಬೇಕು. ಸೋಯಾಬೀನ್ನ ನೀರನ್ನು ಹಿಂಡಿ ಚೆನ್ನಾಗಿ ನೀರು ಹಿಂಡ್ಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕಿ ಎಣ್ಣೆ ಜೊತೆ ಫ್ರೈ ಮಾಡಬೇಕು. ನೀರಿನ ಅಂಶ ಹಾಕೋದ್ರಿಂದ ಅದು ಉಪ್ಪು ಎಲ್ಲ ಇದಾಗಿ ನೀರು ಕಚ್ಚ ಥರ ಆಗಿರುತ್ತೆ. ಅದಕ್ಕೆ ನಾವು ನೀರನ್ನು ತೆಗೆದು ನೀಟಾಗಿ ಹಾಕೋದ್ರಿಂದ ತಿನ್ನೋದಕ್ಕೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೋಯಾಬೀನ್ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ರುಬ್ಬಿರೋ ಕುಕ್ಕರಲ್ಲಿ ಆಗಲೇ ತಾನೇ ನಾವು ರುಬ್ಬಿದ್ರಲ್ವ, ಆ ಮಿಶ್ರಣನ ಇದ್ರ ಜೊತೆ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಹಸಿನೇ ರುಬ್ಬಿರೋದ್ರಿಂದ ಹಸಿ ಸ್ಮೆಲ್ ಆಗೇ ಇರುತ್ತೆ. ಅದನ್ನು ಎಣ್ಣೆ ಜೊತೆ ಹಾಕಿ, ಇವಾಗ ತರಕಾರಿ ಜೊತೆ ಎಣ್ಣೆ ಹೇಗೆ ಫ್ರೈ ಮಾಡಿದ್ವು ಆ ಥರ ಅದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಎಣ್ಣೆ ಹಾಕಿ ಸ್ವಲ್ಪ ಅದ್ರ ಮೇಲೆ ಉಪ್ಪು ಹಾಕಿ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾನು ಅರ್ಧ kg ಅಕ್ಕಿಗೆ ನಿಮಗೆಲ್ಲ ಇದೆಲ್ಲ ತೋರಿಸ್ತಾ ಇರೋದು. ಅಕ್ಕಿನ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ತೊಳೆದಿಟ್ಕೊಂಡು ಈ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ, ಈಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಅದು ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು.
ಎಣ್ಣೆ ಜೊತೆ ಅಕ್ಕಿನ ಎಣ್ಣೆ ಹಾಕಿ ಎಣ್ಣೆ ಮತ್ತು ಅಕ್ಕಿ ಮಸಾಲೆ ಜೊತೆ ಫ್ರೈ ಮಾಡೋದ್ರಿಂದ ಉದುರುದ್ರಾಗಿರುತ್ತೆ ಮತ್ತು ಮೆತ್ತಗಾಗೋದಿಲ್ಲ ಪಲಾವು. ನೋಡೋಕ್ಕೆ ಉದುರುದ್ರಾಗಿರುತ್ತೆ. ಇದನ್ನೇ ಮಸಾಲೆ ಮತ್ತು ಎಣ್ಣೆ ಇರುತ್ತಲ್ಲ ಅದ್ರ ಜೊತೆ ಹುರ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ನೀರನ್ನು ಸೇರಿಸ್ಬೇಕು. ನೀರನ್ನು ಸೇರಿಸಿ ಆಮೇಲೆ ಉಪ್ಪು ಖಾರ ಟೇಸ್ಟ್ ಮಾಡಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಅಕ್ಕಿ ಫುಲ್ ಎಲ್ಲ ನೀಟಾಗಿ ತೊಳೆದು ಹಾಕಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದು ಒಂದು 5 ನಿಮಿಷ ಎಣ್ಣೆ ಮಸಾಲೆ ಜೊತೆ ಉರಿಯೋದ್ರಿಂದ ಈ ಥರ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ. ಉದ್ರುದ್ರಾಗಿ ನೀಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಮಸಾಲೆನೂ ಹಚ್ಕೊಳುತ್ತೆ ಅದಕ್ಕೆ ಅಕ್ಕಿಗೆ, ಮತ್ತು ಎಣ್ಣೆ ಜೊತೆ ಇರೋದ್ರಿಂದ ಉದ್ರುದ್ರಾಗಿರುತ್ತೆ ತಿನ್ನೋದಕ್ಕೆ, ಟೇಸ್ಟಿಯಾಗಿರುತ್ತೆ. ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು. ಒಂದು ಗ್ಲಾಸ್ಗೆ 2 ಗ್ಲಾಸ್ ಥರ, 2 ಗ್ಲಾಸ್ಗೆ 4 ಗ್ಲಾಸ್ ಥರ ನೀರು ಹಾಕಿ ಉಪ್ಪು ಖಾರ ಸರಿ ಇದೆಯಾ ಟೇಸ್ಟ್ ಮಾಡಿ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಕೊಡಬೇಕು, ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಇಲ್ಲಾಂದರೆ ತಳ ಅಂಟಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ ಹೇಗೆ ಘಮ ಘಮ ಅಂತ ಬರ್ತಾಯಿದೆ ಸ್ಮೆಲ್. ಪಲಾವ್ ಮಾಡಿಕೊಟ್ರೆ ಇನ್ನೊಂದು ಸರಿ ನೀವು ಮಕ್ಕಳು ತಿಂದವರು ಕೇಳ್ತಾರೆ ಮನೇಲಿ, ಇನ್ನೊಂದು ಸರಿ ಮಾಡಿ ಅದೇ ಥರ ಪಲಾವ್ ಅಂತ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋ ಪಲಾವ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.